Hello students, welcome back to Statistics by Savita. ಪ್ರಪೋರ್ಷನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟು. ಕಂಪಲ್ಸರಿಯಾಗಿ ಒಂದು ಕ್ವಶನ್ ಬರೋದ್ರಿಂದ ಇಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಟೂ ರೇಷೋಸ್ ಈಸ್ ಈಕ್ವಲ್ ಟು ಅ ಪ್ರಪೋರ್ಷನ್ನು. A:B ಈಸ್ ಈಕ್ವಲ್ ಟು C:D. ಈಗ ಒಂದು ಎಕ್ಸಾಂಪಲ್ ತಗೊಂಡಾಗ ಇಲ್ಲಿ ಹೆಂಗಂತಂದರೆ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಎಕ್ಸ್ ವ್ಯಾಲ್ಯೂನ. ಅಂದರೆ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಪೆನ್ಸಿಲ್ ಕಾಸ್ಟ್ ₹10 is equals to 6 pencils. 6 pencils, how much it cost? Then ಇದನ್ನು ಹೆಂಗೆ ತಗೊಳ್ಳೋದು? 2:10 is equal to 6:x. ಇಲ್ಲಿ 2/10 equal to 6/x ಅಂದಂಗೆ 2x is equals to 10 into 6, that is equals to 60. x is equals to 60 divided by 2, that is equals to 30 is the answer. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸೆಕೆಂಡ್ ಎಕ್ಸಾಂಪಲ್ಲು. ಈಗ ಒಂದು ಎಕ್ಸಾಂಪಲ್ ತಗೊಂಡಾಗ ಅದು ಅಂದರೆ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಈಗ ಕಾರ್ ಟ್ರಾವೆಲ್ಸ್ 60 ಕಿಲೋಮೀಟರ್ ಇನ್ 2 hours. ಅಂದರೆ 60 ಕಿಲೋಮೀಟರು 2 hours ಹೋದರೆ ಇನ್ನು hours ಅಷ್ಟೇ ಕೊಡ್ತಾರೆ. ಇಲ್ಲಿ hours ಕೊಟ್ಬಿಟ್ಟು ನಿಮಗೆ ಎಷ್ಟು ಕಿಲೋಮೀಟ್ರು ಅಂತ ಕೇಳ್ತಾರಲ್ಲಿ. ಆವಾಗ ನಾವು ತೊಗೊಳ್ಬೇಕಾಗಿರೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡು. ಹೌ ಫಾರ್ ವಿಲ್ ಇಟ್ ಗೋ ಇನ್ 5 hours? ದೆನ್ 2:60 ಅಂತ ತಗೊಂಡ್ಬಿಟ್ಟು 2:60 ಈಸ್ ಈಕ್ವಲ್ಸ್ ಟು 5:5 ವಾಟ್. ಅಂದರೆ ಆರ್ಸ್ ಜಾಗದಲ್ಲೇ ತೊಗೊಳ್ತೀರಾ ಎ ಮತ್ತು ಸಿನ. 2x is equals to 60 into 5. x is equals to 60 into 5 divided by 2. That is equals to 150. Thank you for watching the video. Subscribe ಮಾಡ್ಕೊಳ್ಳಿ more videosಗೆ.